ಜನತೆಗೆ ನಿಮ್ಮ ಸಂದೇಶ ಏನು ಸರ್? ಇವಾಗ ದಾವಣಗೆರೆ ಬೈ ಎಲೆಕ್ಷನ್ಸಲ್ಲಿ ಈಗಾಗಲೇ ಸುಮಾರು ಜನರು ಬಂದು ಕ್ಯಾಂಪೇನ್ ಮಾಡಿದ್ದಾರೆ. ಈಗಾಗಲೇ ಸುಮಾರು ಪ್ರೆಸ್ ಕಾನ್ಫರೆನ್ಸಸ್ ಆಗಿದ್ದಾವೆ, ರೋಡ್ ಶೋಸ್ ಆಗಿದ್ದಾವೆ. ನಾವು ಕೂಡ ಸುಮಾರು 3-4 ದಿವಸದಿಂದ ನಾನು ಇಲ್ಲಿ ಕ್ಯಾಂಪೇನ್ ಮಾಡ್ತಾಯಿದ್ದೀನಿ. ನನಗನ್ಸ್ಮಟ್ಟಿಗೆ ಶಾಮನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡಿಂದ ಈ ಚುನಾವಣೆಯನ್ನು ಗೆಲ್ತಾ ಇದ್ದಾರೆ. ಮತ್ತೊಂದು ಸಲ ನಮ್ಮ ದಾವಣಗೆರೆಯ ನಾಗರಿಕರಿಗೆ, ಮತದಾರರಿಗೆ ನಾನು ಕೇಳ್ಕೊಳ್ಳೋದು ಏನಂದರೆ, ಇವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರು ಸೀನಿಯರ್ ಲೀಡರ್ ಆಗಿದ್ದು ಶಾಮನೂರ್ ಶಿವಶಂಕರಪ್ಪ ಅವರು ಭಾಳಷ್ಟು ಕೆಲಸಗಳು ಇಲ್ಲಿ ಮಾಡಿದ್ದಾರೆ. ಭಾಳಷ್ಟು ಪ್ರಾಜೆಕ್ಟ್ಸ್ ಇಲ್ಲಿ ತೊಗೊಂಬಂದಿದ್ದಾರೆ. ಭಾಳಷ್ಟು ಫಂಡ್ಸ್ ತೊಗೊಂಬಂದು ಕೆಲಸ ಮಾಡಿದ್ದಾರೆ. ಕೆಲಸ ಆಗ್ತಾಯಿದೆ. ಆ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕು. ಇನ್ನಷ್ಟು ಹೆಚ್ಚು ಡೆವಲಪ್ಮೆಂಟ್ ವರ್ಕ್ ಇಲ್ಲಿ ಮಾಡಬೇಕು. 1992 ತೊಗೊಂಡು ಇಲ್ಲಿವರೆಗೆ ಸುಮಾರು ಸಲ ಅವ್ರು ಗೆದ್ದು ಬಂದು ಅವ್ರ ಫ್ಯಾಮಿಲಿ ಅವರೆಲ್ಲ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಈ ಸಲ ಮತ್ತೆ ಶಾಮನೂರ್ ಸಮರ್ಥ್ಗೆ, ಕಾಂಗ್ರೆಸ್ ಅಭ್ಯರ್ಥಿಗೆ ತಾವೆಲ್ಲರೂ ಸಹಕರಿಸಿ ಅವ್ರಿಗೆ ಮತ ಕೊಟ್ಟು ಅವ್ರಿಗೆ ಗೆಲ್ಸ್ಕೊಂಡು ಬನ್ನಿ. ಅದೇ ಥರ ಅವ್ರ ಅಜ್ಜ ಯಾವ ಥರ ಕೆಲಸ ಮಾಡಿದರು ಅದೇ ಥರ ಇವರು ಕೂಡ ಕೆಲಸ ಮಾಡ್ತಾರೆ. ನಾವು ಮತ್ತೆ ದಾವಣಗೆರೆಗೆ ಅನ್ನಷ್ಟು ಉನ್ನತಿಗೆ ತೊಗೊಂಡು ಹೋಗೋ ಕೆಲಸವನ್ನು ಮಾಡ್ತೀವಿ. ಸರ್, ನೀವು ಪ್ರಚಾರ ಮಾಡ್ತಾ ಇದ್ದೀರಲ್ಲ, ಈ ವಾತಾವರಣ ಹೇಗಿದೆ? ಮೊದಲಿಗೂ ಇದು ಹೇಗಿದೆ? ಇವಾಗ ಭಾಳಷ್ಟು ಸೋಷಿಯಲ್ ಮೀಡಿಯಲ್ಲಿ ನಾನು ಕೂಡ ವೀಡಿಯೋಸ್ ನೋಡಿದ್ದೆ. ಕನ್ಫ್ಯೂಷನ್ ಇದೆ, ಕಾಂಟ್ರವರ್ಸಿ ಇದೆ, ಭಾಳ ಎಮೋಷ್ನಲ್ ಔಟ್ಬರ್ಸ್ಟ್ ಇದ್ದಾವೆ ಅಂದ್ಬಿಟ್ಟು ಭಾಳ ಕಡೆಯಿಂದ ನಾನು ಕೇಳ್ತಾ ಇದ್ದೆ. ನಾನು ಪಾರ್ಲಿಮೆಂಟ್ ಸೆಷನಲ್ಲಿ ಬ್ಯುಸಿ ಇದೆ, ಬಜೆಟ್ ಸೆಷನಲ್ಲಿ. ಆಮೇಲೆ ಅಸ್ಸಾಂ ಎಲೆಕ್ಷನ್ನಲ್ಲಿ ನನ್ನ ಡ್ಯೂಟಿ ಹಾಕಿದ್ರು. ಅಲ್ಲಿನೂ ಸುಮಾರು ಕ್ಯಾಂಪೇನ್, ಸುಮಾರು ದಿವಸ ಇದ್ದು ಕ್ಯಾಂಪೇನ್ ಮಾಡಿ ನಾನು ಈ ಕಡೆ ಬಂದೆ. ಇಲ್ಲಿ ಬಂದಾದಮೇಲೆ 3 ದಿವಸದಿಂದ ನೋಡ್ತಾ ಇದ್ದೀನಿ. ಏನಿದ್ರೂ ಕನ್ಫ್ಯೂಷನ್ ಯೂಟ್ಯೂಬ್ ಚಾನಲ್ಸಲ್ಲಿ, ಸೋಷಿಯಲ್ ಮೀಡಿಯಲ್ಲಿ, ಕೆಲವೊಂದು ಮೇನ್ ಸ್ಟ್ರೀಮ್ ಚಾನಲ್ಸಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಈ ಕನ್ಫ್ಯೂಷನ್ನು, ಈ ಕಾಂಟ್ರವರ್ಸೀಸು ನನಗನ್ಸುತ್ತೆ ಇದು ಸ್ಪಾನ್ಸರ್ಡ್ ಆಗಿ ಕಾಣಿಸ್ತಾ ಇದೆ. ಯಾರೋ ಕೆಲವು ಮಂದಿ ಸ್ಪಾನ್ಸರ್ ಮಾಡಿ ಅದನ್ನು ನಡೆಸ್ತಾ ಇದ್ದಾರೆ. ಗ್ರೌಂಡಲ್ಲಿ ಯಾವುದೂ ಕನ್ಫ್ಯೂಷನ್ ಇಲ್ಲ, ಯಾವ ಕಾಂಟ್ರವರ್ಸಿ ಇಲ್ಲ. ಜನರೆಲ್ಲ ಒಂದಾಗಿ ಒಂದು ಕಡೆ ವೋಟ್ ಮಾಡಲಾಗಿದ್ದಾರೆ. ಇವರು ಅಜ್ಜ ಯಾವ ಥರ ಗೆದ್ಕೊಂತ ಬಂದಿದ್ರು ಅದೇ ಥರ ನನಗನ್ಸಿದ್ದು ಇವ್ರು ಗೆದ್ದು ಕೆಲಸ ಮಾಡ್ತಾರೆ. ಯಾವುದೇ ನನಗಂತೂ ಸಂಕೋಚ ಇಲ್ಲ, ಯಾವುದು ಕನ್ಫ್ಯೂಷನೇ ಇಲ್ಲ. 100% ಕಾಂಗ್ರೆಸ್ ಕ್ಯಾಂಡಿಡೇಟ್ ಒಳ್ಳೆ ಮತದಿಂದ ಗೆಲ್ತಾರೆ. ಸರ್, ಕಳೆದ ಬಾರಿಯ ಚುನಾವಣೆಯ ಡಾಟಾ ನೋಡಿದ್ರೆ ಮಹಿಳಾ ವೋಟರ್ಸ್ ತುಂಬಾ ಜನ ಇದ್ರೂ ಕೂಡ ಅತಿ ಕಡಿಮೆ ಮತದಾನ ಮಹಿಳೆಯರು ಮಾಡಿರೋದು ಲಾಸ್ಟ್ ಟೈಮ್. ಸೊ ಮಹಿಳಾ ವೋಟರ್ಸ್ಗೆ ನಿಮ್ಮ ಸಂದೇಶ ಏನು? ಮಹಿಳಾ ವೋಟರ್ಸ್ ಅವರು ಲಾಸ್ಟ್ ಟೈಮು, ನನಗೆ ಇಲ್ಲಿ ಆ ಅನಾಲಿಸಿಸ್ ನಾನು ನೋಡಿಲ್ಲ, ಆದರೆ ಲಾಸ್ಟ್ ಟೈಮು ಇಡೀ ಸ್ಟೇಟಲ್ಲಿ ಮಹಿಳಾ ವೋಟರ್ಸ್ ಅತಿ ಹೆಚ್ಚಾಗಿ ಅತಿ ಉತ್ಸಾಹದಿಂದ ವೋಟ್ ಮಾಡಿದರು. ಯಾಕಂದರೆ ನಾವೇನು ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ. ಆ ಗ್ಯಾರಂಟೀಸ್ 5 ಗ್ಯಾರಂಟೀಸ್ ಅನೌನ್ಸ್ ಮಾಡಿದ್ದೀವಿ. ಆ 5 ಗ್ಯಾರಂಟೀಸ್ ಕೂಡ ಮಹಿಳೆಯರಿಗೂ ಒಂದೇ ರೀತಿಯಿಂದ ಒಂದಷ್ಟು ಸಹಾಯ ಆಗ್ತಾಯಿತ್ತು. ಆ ಗ್ಯಾರಂಟೀಸ್ ನಾವು 100% ಇಂಪ್ಲಿಮೆಂಟ್ ಮಾಡಿದ್ದೀವಿ. ನಾವು ಮೊನ್ನೆ ನಾವು ವೋಟಿಂಗಿಗೆ ಕ್ಯಾಂಪೇನಿಂಗ್, ಡೋರ್ ಟು ಡೋರ್ ಕ್ಯಾಂಪೇನ್ ಹೋದಾಗ, ಚಿಕ್ಕ ಮೀಟಿಂಗ್ಸ್ ನಾವಲ್ಲಿ ಮಾಡಿದಾಗ ಮಹಿಳೆಯವ್ರಿಗೆ ಕೇಳಿದ್ದೀವಿ ಅವ್ರಿಗೆ ಎಷ್ಟೆಷ್ಟು ಲಾಭ ಆಗಿದೆ ಅಂದ್ಬಿಟ್ಟು. ಒಂದೊಂದು ಮಹಿಳೆಯವರಿಗೆ ಇವತ್ತುವರೆಗೆ 54,000 ರೂಪಾಯಿ ಅವ್ರ ಅಕೌಂಟಲ್ಲಿ ಹೋಗಿದೆ ಸರ್ಕಾರ ಕಡೆಯಿಂದ. ಫ್ರೀ ಬಸ್ಸಸ್ ಅವೆಲ್ಲ ಬಿಟ್ಟು ಡೈರೆಕ್ಟ್ ಬೆನಿಫಿಟ್ ಸ್ಕೀಮಲ್ಲಿ 54,000 ರೂಪಾಯಿ ಇವತ್ತುವರೆಗೆ ಹೋಗಿದೆ. ಇನ್ನೂ 2 ವರ್ಷ ಕೂಡ ಅವ್ರಿಗೆ ಅದೇ ಥರ ಸಿಗ್ತಾ ಇರುತ್ತೆ. ಈ ಥರ ಏನು ನಾವು ಸವಲತ್ತುಗಳು ಅವ್ರಿಗೆ ಕೊಡ್ತಾ ಇದ್ದೀವಿ, ಏನು ಗ್ಯಾರಂಟೀಸ್ ಅವ್ರಿಗೆ ಕೊಡ್ತಾ ಇದ್ದೀವಿ, ಅದು ಮುಂದೆ ಕೂಡ ಇನ್ನೂ ಹೆಚ್ಚಾಗಿ ನಾವು ಕೊಡ್ತೀವಿ ಒಂದು ಹೇಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ತಾವೆಲ್ಲರೂ ಬಂದು ನಿಮಗೆ ಇಷ್ಟೊಂದು ಸವಲತ್ತು ನಾವು ಕೊಡ್ತಾ ಇದ್ದೀವಿ, ಇಷ್ಟೊಂದು ಗ್ಯಾರಂಟೀಸ್ ನಾವು ಕೊಡ್ತಾ ಇದ್ದೀವಿ, ಇಷ್ಟೊಂದು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಹೊರಗಡೆ ಬಂದು ನೀವು ನಮ್ಮ ಕ್ಯಾಂಡಿಡೇಟ್ ಶಾಮನೂರ್ ಸಮರ್ಥಿಗೆ ನೀವು ಮತ ಕೊಡಬೇಕು, ಅವ್ರಿಗೆ ಗೆಲ್ಸ್ಕೊಡ್ಬೇಕು. ಮತ್ತು ನಿಮ್ಮ ಭಾಗಕ್ಕೆ ನಿಮಗೆ ಎಲ್ಲರಿಗೆ ಇನ್ನೂ ಒಂದಷ್ಟು ಸಹಾಯ ಆಗುತ್ತೆ. ಸರ್, ಕೊನೆ ಪ್ರಶ್ನೆ, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದೆಯಾ? ನೋಡಿ, ಅಲ್ಪಸಂಖ್ಯಾತರವ್ರ ಕಡೆಯಿಂದ ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ಒಂದು ಡಿಮ್ಯಾಂಡ್ ಇತ್ತು. ಎಲ್ಲ ಸಮುದಾಯದವರು, ಎಲ್ಲ ಜಾತಿಯವರು, ಬೇರೆ ಬೇರೆ ಲಾಬೀಸ್ ಇರುತ್ತೆ, ಅವರೆಲ್ಲ ಸೇರಿಕೊಂಡು ಅವ್ರವ್ರ ಜಾತಿಗೆ, ಅವರ ಸಮುದಾಯಕ್ಕೆ ಅವ್ರು ಟಿಕೆಟ್ ಕೇಳ್ತಾರೆ. ಇದು ಡೆಮೋಕ್ರಸಿಯಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈಗ ಪಕ್ಷ ಬೇರೆ ಬೇರೆ ಸರ್ವೇಸ್ ಎಲ್ಲ ಮಾಡಿ, ಫೀಡ್ಬ್ಯಾಕ್ ಎಲ್ಲ ತೊಗೊಂಡು, ಲೀಡರ್ಸಿಗೆಲ್ಲ ಮಾತಾಡಿ ಒಂದು ಕ್ಯಾಂಡಿಡೇಟಿಗೆ ಅನೌನ್ಸ್ ಮಾಡಿದಾಗ ಎಲ್ಲರೂ ಸೇರಿ ಅವ್ರಿಗೆ ಕೆಲಸ ಮಾಡಬೇಕು, ವೋಟ್ ಕೂಡ ಹಾಕಿಸ್ಬೇಕು. ಅದ್ರ ಜೊತೆಲಿ ನಮ್ಮ ಪಾರ್ಟಿಯಲ್ಲಿ ಇನ್ನೊಂದು ಪರಂಪರೆ ಇದೆ. ಯಾರನ್ನ ತೀರ್ಕೊಂಡು ಹೋದರೆ ಅವ್ರ ಮನೆಯವರಿಗೆ ಕೊಡ್ತಾರೆ. ಅದೇ ಥರ ಅಲ್ಲಿ ಮೇಟಿ ಸಾಹೇಬ್ರ ಮಗನಿಗೆ ಕೊಟ್ಟಿದ್ದಾರೆ, ಶಾಮನೂರ್ ಶಿವಶಂಕರಪ್ಪ ಅವ್ರ ಮೊಮ್ಮಗನಿಗೆ ಕೊಟ್ಟಿದ್ದಾರೆ. ಇದೇ ಥರ ನಾನು ಅಲ್ಪಸಂಖ್ಯಾತವ್ರಿಗೆ ಹೇಳೋದೇನೆಂದರೆ, ತನ್ವೀರ್ ಸೇಠ್ ಅವ್ರ ತಂದೆ ಅಜೀಜ್ ಸೇಠ್ ಅವ್ರು ತೀರ್ಕೊಂಡಾಗ ತನ್ವೀರ್ ಸೇಠ್ ಅವ್ರ ಮಗನಿಗೆ ಕೊಟ್ಟಿದ್ರು.
UT ಫರೀದ್ ಅವ್ರು ತೀರ್ಕೊಂಡಾಗ ಅವ್ರ ಮಗನಿಗೆ UT ಖಾದರ್ ಸಾಹೇಬರು ಕೊಟ್ಟಿದ್ರು. ಕಮರುಲ್ ಇಸ್ಲಾಂ ಅವ್ರು ತೀರ್ಕೊಂಡಾಗ ಅವ್ರ ಹೆಂಡತಿ ಕನೀಸ್ ಫಾತಿಮಾ ಅವರು ಕೊಟ್ಟರು. ಇದೇ ಥರ ಸುಮಾರು ಎಕ್ಸಾಂಪಲ್ಸ್ ಎಲ್ಲ ಜಾತಿ ಸಮುದಾಯದಲ್ಲಿದೆ. ಸೊ ಅದಕ್ಕೆ ನಾವು ಜಾಸ್ತಿ ಕನ್ಫ್ಯೂಷನ್ ಮಾಡಿಕೊಂಡಂಗೆ ನಾವೆಲ್ಲ ಒಂದು ಕಡೆ ವೋಟ್ ಹಾಕಬೇಕು. ನನಗೆ ಅನ್ಸ್ಮಟ್ಟಿಗೆ ಅಲ್ಪಸಂಖ್ಯಾತರಲ್ಲಿ ಯಾವುದು ಕನ್ಫ್ಯೂಷನ್ ಇಲ್ಲ. ಯಾಕಂದರೆ ಯಾವುದನ್ನ ಪಕ್ಷ ಅಲ್ಪಸಂಖ್ಯಾತರಿಗೋಸ್ಕರ ನಿಂತ್ಕೊಳ್ಳುತ್ತೆ, ಅವ್ರ ಪರವಾಗಿ ಮಾತಾಡ್ತಾರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ, ಅವ್ರಿಗೆ ಒಳ್ಳೆಯ ಸ್ಕೀಮ್ಸ್ ಕೊಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಅದು ಕೊಡೋದು. ಅದೇ ಥರ ಅವ್ರ ದಲಿತರಿಗೆ, ಆದಿವಾಸಿಗಳಿಗೆ, ಹಿಂದುಳಿದ ಜನಾಂಗದವರಿಗೆ ಸ್ವಲ್ಪ ಒಂದಷ್ಟು ಸವಲತ್ತುಗಳು ಮಾಡಿಕೊಡ್ತಾರೆ. ಯಾಕಂದರೆ ಅವರು ನಮ್ಮ ಸಮಾಜದಲ್ಲಿ ಬೇರೆ ಜಾತಿ ಮತ್ತು ಬೇರೆ ಜನಾಂಗ ಮತ್ತು ಬೇರೆ ಧರ್ಮದ ಜನರ ಜೊತೆಯಲ್ಲಿ ಆ ಲೆವೆಲಿಗೆ ಎಲ್ಲರೂ ಇರಬೇಕು, ಆ ಲೆವೆಲಿಗೆ ಎಲ್ಲರೂ ಬರಬೇಕು ಅಂದ್ಬಿಟ್ಟು ಒಂದು ಸವಲತ್ತು ಕೊಡ್ತೀವಿ. ಇದೆಲ್ಲ ಯೋಚನೆ ಮಾಡಿಕೊಡೋದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಜೊತೆಯಲ್ಲಿ ಮುಸಲ್ಮಾನರು ಇದ್ದಾರೆ, ಬೇರೆ ಎಲ್ಲ ಜಾತಿಯವರು ಇದ್ದಾರೆ. ಅದು ಯಾವುದೇ ಕನ್ಫ್ಯೂಷನ್ ಇಲ್ದಂಗೆ ಎಲ್ಲರೂ ಒಂದು ಕಡೆ ವೋಟ್ ಹಾಕ್ತಾ ಇದ್ದಾರೆ. ಶಾಮ್ನೂರ್ ಸಮರ್ಥ್ ಅವರು ಒಂದು ದೊಡ್ಡ ಲೀಡಿಂದ ಇಲ್ಲಿ ಈ ಬೈ ಎಲೆಕ್ಷನ್ ಗೆಲ್ಲೋರಿದ್ದಾರೆ.